ಕಾಂತರಾಜು ಸಮಿತಿ ವರದಿ ಸ್ವೀಕಾರಕ್ಕೆ ಮುಂದಾಗಿರುವ ಸರ್ಕಾರಕ್ಕೆ ಸೆಡ್ಡು ಹೊಡೆದಿರುವ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಾಳೆ ಲಿಂಗಾಯತರ ಬೃಹತ್ ಶಕ್ತಿ ಪ್ರದರ್ಶನ ನಡೆಯುತ್ತೆ. ದಾವಣಗೆರೆಯ ಬಾಪೂಜಿ ಮೈದಾನದಲ್ಲಿ ನಡೆಯಲಿರುವ 2 ದಿನಗಳ ವೀರಶೈವ ಲಿಂಗಾಯತ ಮಹಾಧಿವೇಶನದಲ್ಲಿ 3,000ಕ್ಕೂ ಅಧಿಕ ಲಿಂಗಾಯತ ಸ್ವಾಮೀಜಿಗಳು, ಎಲ್ಲ ಪಕ್ಷಗಳ ಲಿಂಗಾಯತ ಶಾಸಕರು ಭಾಗಿಯಾಗಲಿದ್ದಾರೆ. ಇನ್ನು ಈ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ಆಹ್ವಾನ ನೀಡದಿರೋದು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಕೊನೆಗೂ ಶಾಮನೂರು ಶಿವಶಂಕರಪ್ಪ ಅವರು ಸಿದ್ದರಾಮಯ್ಯನವರ ಜೊತೆ ನೇರವಾಗಿ ಸಂಘರ್ಷಕ್ಕೆ ಇಳಿದ ಹಾಗೆ ತೋರ್ತಾ ಇದೆ. ವಿಶೇಷವಾಗಿ ಕಾಂತರಾಜು ವರದಿ, ಜಾತಿ ಜನಗಣತಿಯ ವರದಿಯ ವಿರುದ್ಧ ಈಗಾಗಲೇ ಅವರು ಧ್ವನಿ ಎತ್ತಿದ್ರು. ನೀವು ಜಾತಿ ಜನಗಣತಿಯ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರೆ ನಾಳೆ ನಾವು ಲಿಂಗಾಯತರ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ನೇರವಾಗಿ ಸಿದ್ದರಾಮಯ್ಯನವರಿಗೆ ಸವಾಲನ್ನು ಎಸೆದ ಹಾಗೆ ತೋರ್ತಾ ಇದೆ. ಅದೇ ರೀತಿ 2 ದಿನಗಳ ಕಾಲ ಈ ಅಧಿವೇಶನವನ್ನು ನಡೆಸೋದ್ರ ಮೂಲಕ, ಸಮಾವೇಶವನ್ನು ನಡೆಸೋದ್ರ ಮೂಲಕ ಸರ್ಕಾರಕ್ಕೆ ಬಹಿರಂಗ ಸವಾಲನ್ನು, ಬಹಿರಂಗ ಎಚ್ಚರಿಕೆಯನ್ನು ಕೊಟ್ಟಿದೆ ಶಾಮನೂರು ಅವರ ನೇತೃತ್ವದ ಲಿಂಗಾಯತ ಪಡೆ. ಯಾಕೆ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು, ಭಾಳ ದೊಡ್ಡ ಸಮಾವೇಶ ನಡೀತಾ ಇದೆ. ಸ್ವತಃ ಅವರದೇ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಸಮಾವೇಶಕ್ಕೆ ಆಹ್ವಾನ ಕೊಡದೇ ಇರೋದು ಕಣ್ತಪ್ಪಿನಿಂದ ಆಗಿದ್ದು ಅಂತ ನನಗೇನು ಅನಿಸಲ್ಲ. ಹೌದು, ಉದ್ದೇಶಪೂರ್ವಕವಾಗಿ ನಿಮಗೂ ಇದಕ್ಕೂ ಯಾವ ಸಂಬಂಧ, ಯಾಕೆ ಕರೀಬೇಕು ಅಂತ ಅವರು ಕೇಳಿದಿರಬಹುದು. ಒಟ್ಟಿನಲ್ಲಿ ನಾಳೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾಳೆ ಲಿಂಗಾಯತರ ಶಕ್ತಿ ಪ್ರದರ್ಶನ ಆಗತ್ತೆ. ಕಾಂತರಾಜು ಸಮಿತಿ ವಿರುದ್ಧ ಈಗಾಗಲೇ ಲಿಂಗಾಯತ ಮುಖಂಡರು, ಸ್ವತಃ DCM ಸೇರಿದ ಹಾಗೆ ಒಕ್ಕಲಿಗ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂತರಾಜು ವರದಿ ಸ್ವೀಕರಿಸಿದರೆ ಹೋರಾಟ ಅಂತ ಈಗಾಗಲೇ ಹೇಳಿದ್ರು. ಆ ಹೋರಾಟಕ್ಕೆ ಈ 2 ದಿನಗಳ ಮಹಾಧಿವೇಶನ ಬಹುಶಃ ಬುನಾದಿ ಆಗತ್ತೆ ಅಂತಹ ಸೂಚನೆ ಸಿಗ್ತಾ ಇದೆ. ವರದಿ ಲಿಂಗಾಯತರ ವಿರೋಧಿ ಅಂತ ಕೈ ಶಾಸಕ ಶಾಮನೂರು ಈಗಾಗಲೇ ತಮ್ಮ ಆಕ್ರೋಶವನ್ನು ಬಹಿರಂಗವಾಗಿ ತೋಡ್ಕೊಂಡಿದ್ರು. CM ಅಹಿಂದ ಸಮಾವೇಶ ಮಾಡಿದರೆ ನಾವು ಮಾಡ್ತೀವಿ ನೋಡಿ ಸಮಾವೇಶವನ್ನು, ಜಾತಿ ಸಮಾವೇಶ ನಮಗೂ ಮಾಡೋಕ್ಕೆ ಬರುತ್ತೆ ಅಂತ ಶಾಮನೂರು ಹೇಳಿದರು. ಆ ಪ್ರಕಾರ ಅವರಿಗೆ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್, BJP, JDSನ 54 ಲಿಂಗಾಯತ ಶಾಸಕರ ಬೆಂಬಲ ಈ ಸಮಾವೇಶಕ್ಕೆ ಇದೆ. ಸೋರಿಕೆಯಾದ ಕಾಂತರಾಜು ವರದಿ ಪ್ರಕಾರ ಲಿಂಗಾಯತರ ಜನಸಂಖ್ಯೆ ಇಳಿಕೆ ಆಗಿದೆ ಎಂಬುದು ಇವರೆಲ್ಲರ ಮುನಿಸಿಗೆ ಕಾರಣ, ಸಿಟ್ಟಿಗೆ ಕಾರಣ. ಈ ವಿಚಾರ ಗೊತ್ತಿದ್ದರೂ ವರದಿ ಪರ CM ಮತ್ತು ಹಿರಿಯ ಸಚಿವ, ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮೊದಲವರು ಬ್ಯಾಟಿಂಗನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ಸಮುದಾಯ ಮುನಿಸಿಕೊಂಡಿದೆ ಅಂತ. ಇನ್ನು ಈ ಸಮಾವೇಶದಿಂದ ಯಾವ ಸಂದೇಶವನ್ನು ಕೊಡೋದಕ್ಕೆ ಅವರು ಯೋಜನೆಯನ್ನು ಮಾಡಿದ್ದಾರೆ ಅಂತಂದರೆ, ಸಮುದಾಯದ ವಿಚಾರಕ್ಕೆ ಬಂದರೆ ಸುಮ್ಮನಿರೋದಿಲ್ಲ, ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ, ನಾವು ಬುದ್ಧಿ ಕಲಿಸ್ತೀವಿ, ಪಾಠ ಕಲಿಸ್ತೀವಿ. ಸಮುದಾಯಕ್ಕಾಗಿ ಪಕ್ಷವನ್ನು ನೋಡಲ್ಲ, ಪಕ್ಷವನ್ನು ನಾವು ನೋಡಿಕೊಂಡು ಸಮುದಾಯದ ಹಿತವನ್ನು ಬಲಿ ಕೊಡಲ್ಲ ನಾವು. ಹೀಗಾಗಿಯೇ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಶಾಸಕರು, ಲಿಂಗಾಯತ ಶಾಸಕರು ನಿರ್ಧರಿಸಿದ್ದಾರೆ. 3,000ಕ್ಕೂ ಅಧಿಕ ಮಠಾಧೀಶರೇ ಈ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ. ಸಮುದಾಯದ ವಿರುದ್ಧ ಹೋದರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಉತ್ತರ ಕೊಡ್ತೀವಿ ಅನ್ನುವ ಸಂದೇಶವನ್ನು ರವಾನೆ ಮಾಡಿರಬಹುದು. ಇದಕ್ಕೆ ಸಿದ್ದರಾಮಯ್ಯನವರು ಹೇಗೆ ಪ್ರತಿಕ್ರಿಯಿಸ್ತಾರೆ, ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ವೀಕಾರ ಮಾಡ್ತಾರಾ, ಅವರು ಹೀಗೆ ಈಗ ಹೇಳಿದ ಹಾಗೆ ಸ್ವೀಕಾರ ಮಾಡಿದರೂ ಅದನ್ನು ಬಹಿರಂಗ ಮಾಡ್ತಾರಾ, ಈ ಎಲ್ಲ ಪ್ರಶ್ನೆಗಳು ಉದ್ಭವಿಸಿದೆ. ಲಿಂಗಾಯತ ಸಮಾವೇಶದ ಕೊನೆಯ ಹೊತ್ತಿಗೆ ಏನಾದರೂ ಪ್ರತಿಕ್ರಿಯೆ ಸರ್ಕಾರದ ಕಡೆಯಿಂದ ಬರಬಹುದು ಅಂತ ಅಂದ್ಕೊಳ್ಳೋಣ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.